ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತವರು ಮನೆ ಆಸ್ತಿಯನ್ನ ಮಹಿಳೆಯರು ಎಂದೆಂದಿಗೂ ಕೇಳಬೇಡಿ. ಜೀವನಕ್ಕೆ ಆಧಾರವಾದ ಮನೆ ಕಳೆದುಕೊಳ್ಳುವಂತೆ ಆಗುತ್ತೆ ಎಂದು ಬಂಡಿವಾಡ ಗಿರೀಶ್ ಆಶ್ರಮದ ವಿಸಿ ವಾಲಿ ಗುರುಜಿ ಅವರು ಧಾರವಾಡದ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದ ಮಾರುತಿ ಬಸವಣ್ಣ ಈಶ್ವರ ದೇವರ ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಹೆಣ್ಣು ಮಕ್ಕಳು ತವರು ಮನೆ ಆಸ್ತಿ ಕೇಳಿದ್ರೆ ತಾವು ಮುಂದೊಂದು ದಿನ ತವರು ಮನೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಎದುರಾಗಬಹುದು ಎಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಮುಳುಹಳ್ಳಿ ಪರಮಪೂಜ್ಯ ಶಿವಯೋಗಿ ಯೋಗೀಶ್ವರ ಸ್ವಾಮಿಗಳು ಮಾತನಾಡಿದರು. ಈಗಿನ ಆಧುನಿಕ ಕಾಲದಲ್ಲಿ ಮೊಬೈಲ್ ಫೋನ್ಗಳ ಬಳಕೆಯಿಂದ ಮಕ್ಕಳ ಭವಿಷ್ಯ ಸಂಪೂರ್ಣ ಹಾಳಾಗ್ತಾ ಇದೆ. ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಗ್ರಾಮದಲ್ಲಿ ಈಶ್ವರ ಬಸವಣ್ಣ ಮಾರುತಿ ಹಾಗೂ ನವಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆ ಆದ್ದರಿಂದ ಗುಡಿನಗಟ್ಟಿ ಗ್ರಾಮ ಇಡೀ ಜಗತ್ತಿಗೆ ಎತ್ತಿ ಕಾಣುವಂತೆ ಆಗಿದೆ ಎಂದಿದ್ದಾರೆ. ಎಲ್ಲರ ಭಾವ ಮೊಪ್ಪರಿಗೊಳ್ಳುವಂತ ಶರಣರ ಸತ್ಪುರುಷರ ಚರಿತ್ರೆಯನ್ನ ಈ ಧರ್ಮಸಭೆ ಒಳಗೆ ಕೇಳುವಂಥವ್ರು ಆಗೋದು. ಕಣ್ಣೆರಡದವ, ಮೂರು ಕಣ್ಣದವನು ಯಾರಿಗಾರ? ಎರಡು ಕಣ್ಣದವ. ಎರಡು ಕಣ್ಣಿದ್ದು ಎರಡೆರಡು ರೀತಿ ಒಬ್ಬ ಮನುಷ್ಯ ಎರಡೆರಡು ರೀತಿ ಕಾಣಕತ್ತಿದ್ನವ್ರು ಈ ಕಣ್ಣಿಗೆ ಬೇರೆ ಈ ಕಣ್ಣಿಗೆ ಬೇರೆ ಅಂದ್ರೆ ಬಹಳ ಸಮಸ್ಯೆ ಆಗ್ತಿತ್ತು. ಈ ತಾಳಿ ಕಟ್ಟುವಾಗ ಎರಡೆರಡು ಕಾಣಕತ್ರ ಯಾರಿಗೆ ಕಟ್ಟಬೇಕು? ತಾಳಿ ಕಣ್ಣು ಎರಡಿದ್ರು ದೃಷ್ಟಿ ಹೆಂಗ್ ಒಂದೈತಿ, ಕೈ ಎರಡಿದ್ರು ದುಡಿಮೆ ಮಾತ್ರ ಒಂದೈತಿ. ಶಬ್ದ ಮೊದಲು ಈ ಕಿವಿ ಕೇಳಿ ಆಮೇಲೆ ಈ ಕಡೆ ಕೇಳಿ ಅಂತಂದ್ರೆ ಸಮಸ್ಯೆ ಕೈತಿ. ಅವಾಗ ಕಣ್ಗಳೆರಡು ಬಾಯಿ ಒಂದೇ, ಏನಿದರ ಮರ್ಮ. ಎರಡು ಕಿವಿಗಳೆರಡು ಬಾಯಿ ಒಂದೇ, ಏನಿದರ ಮರ್ಮ. ಎರಡು ಪಟ್ಟು ಈ ಜಗತ್ತನ್ನು ನೋಡು, ಒಂದ ಪಟ್ಟು ಮಾತಾಡೋದನ್ನು ಕಲೀಲಿ. ನಾವು ಎರಡು ಪಟ್ಟು ಕೇಳು, ಒಂದು ಪಟ್ಟು ಮಾತ್ರ ಮಾತಾಡೋದನ್ನು ಕಲಿ ಅಂತ ಹೇಳ್ತಾರೆ. ಎರಡು ಪಟ್ಟು ದುಡಿ, ಒಂದು ಪಟ್ಟು ನೀನುಣ್ಣು, ಇನ್ನೊಂದು ಪಟ್ಟು ಇಂಥ ಕಾರ್ಯಕ್ಕೆ ದಾನ ಧರ್ಮ ಮಾಡುವಂತ ಹೇಳ್ಕೊಟ್ಟಾರೆ ಎಂದು. ಆದ್ರೆ ಅತ್ತಿದ್ದಂತಕಿ ಸೊಸಿ ಇದ್ದಂತಕಿ ಚಂದಗಿ ಜೀವನ ಮಾಡ್ಬೇಕು. ಎಷ್ಟು ಚಂದ ಜೀವನ ಮಾಡ್ಬೇಕಂದ್ರೆ ಓಣ್ಯಾಗಿನ ಮಂದಿ ಅವ್ರ ಬಗ್ಗೆ ಚಲೋ ಮಾತಾಡೋಂಗಾಗ್ಬೇಕು. ಇಲ್ಲಾಂದ್ರೆ ಕೆಲವು ಮಂದಿ ಅತ್ತಿ ಕಡೆ ಹಾಕಾರ, ಕೆಲವು ಮಂದಿ ಸೊಸ್ಕಾರ ಕಡೆ ಹಾಕಾರ, ಉಳಿದಿಲ್ಲ. ಆ ಮನೆಗೆ ಧರ್ಮ ಅನ್ನೋದು ಉಳಿಯುವುದಿಲ್ಲ. ನಿತ್ಯವೂ ಕೂಡ ಕಣ್ಣೀರು ಹಾಕ್ಬೇಕಾಗಬೇಕು. ಬಂದಂತ ಸೊಸಿ ಮನೆತನ ಉದ್ಧಾರ ಮಾಡುವಂಗಾಗಬೇಕು, ಮನೆತನದ ಮರ್ಯಾದೆ ಕಳಿಯೋಂಗ ಆಗ್ಬಾರ್ದು. ಇದ್ದಂತ ಅಕ್ಕಿನ ದೇವ್ರ ರೀತಿ ನೋಡ್ಕೋಬೇಕು. ಆಕೆ ಒಂದ್ ಮಾತು ಬಿಲ್ ನಮ್ಮ ಒಂದಂಗೆ ಅಕ್ಕಿನೂ ಅಂತಾಳ ಅಂತ ದೊಡ್ಡ ಮನಸ್ಸು ಮಾಡಿ ಆಕಿನ ಜೋಪಾನ ಮಾಡ್ಬೋದು. ಎಟ್ಟಂತ ಇರ್ತಾಳ ಆಕ್ಯಾರ, ಅಕ್ಕಿ ಶಕ್ತಿ ಎಷ್ಟಂತ ಇರ್ತದ, ಎಟ್ಟಂತ ಬೈತಾಳ. ಒಂದಿಲ್ಲ ಒಂದು ದಿವಸಕ್ಕೆ ಈಗ ಮನವರಿಕೆ ಆಕತಿ, ಮಂದಿ ಸೊಸಿ ಹಂಗೆ ನನ್ನ ಸೊಸಿ ಅಲ್ಲ ಯವ್ವ, ನನ್ನ ಮಗಳಿಗಿನ ಹೆಚ್ಚದಾಳ. ಅದು ಗುಬ್ಬಿ ಏನ್ ಮಾಡ್ತು, ಕೆರಿಗೆ ಹೋಗ್ತತಿ, ತನ್ನ ಬಾಯಿ ಒಳಗೆ ನೀರು ತಗೋತತಿ, ತಗೊಂಡಿದ್ದ ಬಂದು ಬೆಂಕಿ ಮ್ಯಾಗ ನೀರು ಹಾಕ. ಅಲ್ಲೇ ಗಿಡದ ಮ್ಯಾಗ ಒಂದು ಕಾಗಿ ಕುಂತಿತ್ತಂತ. ಕಾಗಿ ಗುಬ್ಬಿ ಕೇಳ್ತಂತದು, ಏ ಹುಚ್ಚ, ಅಲ್ಲೋ ಅಲ್ಲೇ ಕೊಡಪಾನ ಬಗ್ಗಿಟ್ಟು ಎಲ್ಲ ತೊಗೊಂಡು ನೀರು ಆರಿಸಕತ್ತ, ಅದು ಬೆಂಕಿ ಆರಿಸ್ತಾರ ನೀರು ತಗೊಂಡು. ನೀನೇನು ನೀ ಇರುದ ಸಣ್ಣ ಅದು ಈಟ ಇರ್ತೈತಿ, ನಿನ್ನ ಸುಂಚು ಈಟ ಐತಿ. ಮೃಷ್ಟಾನ್ನ ಭೋಜನ ಊಟ ಮಾಡ್ತಾರ ಅಂತ ಇಂಥ ಊಟ ಅಲ್ಲ, ಅಗ್ದಿ ಪಕ್ವಾನ್ನ ಅಂತ ಅದು ಬಹಳ ವಿಶೇಷ ಇರ್ತದೆ. ಅಂಥ ಪ್ರಸಾದವನ್ನ, ಅಂಥ ನೆತ್ತಿಯ ಊಟವನ್ನ ನಮ್ಮ ಪೂಜ್ಯರಾಗಿರುವಂಥ ಎಸಿ ವಾಲಿ ಗುರುಗಳು ನಿಮಗೆಲ್ಲ ಸಂತೋಷದಿಂದ. ಪರಿಸ್ಥಿತಿ ಭಾಳ ಕೆಟ್ಟ ಹೋಗೈತೆ ನಮ್ಮ. ಈ ಮೊಬೈಲ್ ಏನೈತಲ್ಲ, ಎಷ್ಟು ಚಲೋ ಐತಿ ಅಷ್ಟ ಕೆಟ್ಟ ಐತಿ. ಎಷ್ಟು ಒಳ್ಳೆ ಕೆಲಸ ಆಗ್ತಾವು ಅಷ್ಟ ಕೆಟ್ಟ ಕೆಲಸನೂ ನೋಡ್ತಾವೆ ಪ್ರಪಂಚದೊಳಗೆ. ನೋಡ್ರಿ, ವಿದ್ಯಾವಂತ ಕಲಿಯಲಿಕ್ಕೆ ಹೋಗುವಂತ ಹುಡುಗರ ಪರಿಸ್ಥಿತಿ, ಅದರೊಳಗಡೆ ಹೆಣ್ಣು ಹುಡುಗರ ಪರಿಸ್ಥಿತಿ ಇವತ್ತು ನಮ್ಮ ನಾಡಿನೊಳಗೆ ಭಾಳ ಕೆಡಾಕತ್ತೈತಿ. ಭಾಳ ನಾವು ಎಚ್ಚರ ವಹಿಸಬೇಕಾಗಿರುವಂಥ ವಿಷಯ. ಎಂತೆಂಥ ಮನೆತನದೊಳಗೆ ಏನೇನು ನಡೆದ ವಿಷಯ, ಭಾಳ ದುರಂತಗಳು ನಡೆದವು. ಅದಕ್ಕೋಸ್ಕರವಾಗಿ ಗೂಗಲ್ ಯುಗದೊಳಗೆ ನಾವೆಲ್ಲ ಅದೀವಲ್ಲ, ಎಲ್ಲವನ್ನೆಲ್ಲ ಬದಿಗಿಟ್ಟು ಆ ಟಿವಿ ಬಿಟ್ಟು ಇವತ್ತು ನೀವು ಇಲ್ಲಿ ಬಂದಿರಲ್ಲ. ನಿಜವಾಗಿ ನೀವೇ ದೊಡ್ಡ ತ್ಯಾಗಿಗಳು, ದೊಡ್ಡ ಗುಣದವರು ಅಂತ ನಾವು ಅನ್ಬೇಕಾಗಿತ್ತು. ಅದು ಬೇಡ ಅಂತೇಳಿ ನಿಮ್ಮಲ್ಲಿ. ಅದಕ್ಕೆ ಇವತ್ತು ವಾತಾವರಣ ಏನಾಗೈತಿಪ್ಪ ಮೊಬೈಲ್ ಯುಗದೊಳಗೆ ಅಂತಂದ್ರೆ ಭಾಳ ಕೆಟ್ಟದ್ದು.
ಹೇಳ್ತಾರ ನಮ್ಮ ಕಡೆ. ಕರ್ಣ ಏನು ಮಾಡಿದಂತ, ಕರ್ಣ ಕೊಟ್ಟ ಕೆಟ್ಟಂತ, ಕರ್ಣ ಕೊಟ್ಟ ಕೆಟ್ಟ. ಈ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜನರಿಗೆ ಹಣ್ಣು ಹಾಲು ವಿತರಿಸಿದರು ಎಂದು ಬಸವರಾಜ ಯೋಗಪ್ಪನವರು ತಿಳಿಸಿದರು. ಇದು ಅಲ್ಲದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.